ಸಿನಿಮಾಕ್ಕೆ ಹೋಗೋದಂತೂ ಇಲ್ಲವೇ ಇಲ್ಲ. ಹೌದಾ? ಐಮಾಕ್ಸ್ ಥಿಯೇಟ್ರಿಗೆ ಹೋಗ್ತೀರಿ, ಹೋಗಬಾರ್ದು. ಹಳ್ಳಿಗಳಲ್ಲಿ ಜಾತ್ರೆ ಸಮಯದಲ್ಲಿ ಸಿನಿಮಾಕ್ಕೆ ಹೋಗ್ಬೇಕು. ಜೀವನಾನುಭವ ಆಗೋದೇ ಅಲ್ಲಿ. 4 ಆಣೆ ನೆಲಕ್ಕೆ 70ನೇ ಇಸ್ವಿಲಿ. ಇಲ್ಲಿ ನೆಲ, ಬೆಂಚು, ಚೇರು, 3 ನೋಡಿ ಗೊತ್ತಿದೆ ಕೆಲವರಿಗೆ, 3 ಕ್ಲಾಸ್. 8 ಆಣೆ ಇದೆ ನೆಲ. ಇಲ್ಲಿ ಸಿನಿಮಾನ ಕೂತು ನೋಡೋ ಹಾಗಿಲ್ಲ, ಯಾಕಂದರೆ ಕೂತ್ರೆ ಕಾಣೋದೇ ಇಲ್ಲ. ಮಲಗಬೇಕು, ಮಲಗಿದರೆ ಪರದೆ ಒಂದು ಸ್ವಲ್ಪ ಎಕ್ಸ್ಪಾಂಡ್ ಆಗ. ಬಾಲ್ಕನಿಗಿಂತ ಶ್ರೇಷ್ಠ ಸ್ಥಳ ಇದು. ಹೌದಾ? ಇಂಥ ಒಂದು ಘಟನೆಯನ್ನು ಬೀಚಿಯವರು ತಮ್ಮ ಮಾತನಾಡುವ ದೇವರುಗಳು ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು 65ನೇ ಇಸ್ವಿ 70ನೇ ಇಸ್ವಿಯಲ್ಲಿ ಬರೆದಂತ. ಏನು ಮಾತನಾಡಿದ್ರು? ಅಲ್ಕಳಿ ಸರ್, 3rd ಕ್ಲಾಸಲ್ಲಿ ಕೂತ್ರೆ ಕಾಣಲ್ಲ ಸಿನಿಮಾ. ಓ ಮೈ ಗಾಡ್ ಅಂತ ಬೀಚಿ ಮಲಗಿದ್ರು. ಯಾರ್ದೋ ಕಾಲು ಬೀಚಿಯವ್ರ ತಲೆಗೆ, ಅದು ಯಾರ್ದು ಅಂತ ಗೊತ್ತಿಲ್ಲ. ಅವನು ಏನು ಮಾಡಿದ ಗೊತ್ತಾ? ಹೀಗೆ ಇಟ್ಕೊಂಡು ಮಲಗಿದ್ದ, ಇವ್ರ ತಲೆ ತಾಕಿದ ತಕ್ಷಣ ಅದನ್ನು ಹೀಗೆ ಮಾಡಿದ, ಮಧ್ಯೆ ತಲೆ ಇಡಿ ಸಾರ್ ಅಂತ. ನೋಡಿ ಎಂಥ ಕೋಆರ್ಡಿನೇಷನ್ನು, ಕೋಆಪರೇಷನ್ 3rd ಕ್ಲಾಸ್ಗಳಲ್ಲಿ, 1st ಕ್ಲಾಸ್ಗಳಲ್ಲಿ ಇಲ್ಲ. ಹೀಗಿಟ್ಟ, ಇವರು ಮಲಕ್ಕಂಡ್ರು. ಇವರಾದ್ಮೇಲೆ ಇನ್ನೊಬ್ಬ ಬಂದು ಅವನು ಕೇಳಲಿಲ್ಲ, ಬೀಚಿಯವ್ರ ಕಾಲನ ಅವನೇ ಕತ್ರಿ ಮಾಡಿ ಅವನೇ ತಲೆ ಇಟ್ಟ. ನಡೆದ ಘಟನೆ ಇದು. ಗಾಬರಿ ಆಗ್ಬಿಟ್ರು ಬೀಚಿಯವ್ರು. ಏನಪ್ಪ ಇದು, ಪಕ್ಕದಲ್ಲೆಲ್ಲ ಯಾರ್ಯಾರೋ ಕೂಲಿಗಳು, ಕಾರ್ಮಿಕರು ಏನೇನೋ ಭಾಷೆ ಮಾತಾಡ್ತಾರೆ. ಯಾವನೊಬ್ಬ ಬೀಚಿಯವ್ರು ತೊಡೆ ತುರ್ಸೋದಕ್ಕೆ ಶುರು ಮಾಡಿಬಿಟ್ಟ. ಬೀಚರೇ ಯಾರಾದ್ರು, ನಿಮ್ದ ಸರ್ ಕಾಲು, ನಂದು ಅನ್ಕಂಡೆ. ಅಂದ್ರೆ ಅರ್ಥ ಏನು? ಅಷ್ಟು ತಿಕ್ಲಿ ಅಕಾಮಿಡೇಟೆಡ್ ಅಂತ ಅವರು. ಬೀಚವ್ರು ಗಾಬರಿ ಆಗ್ಬಿಟ್ರು. ಹೇಗಪ್ಪ ಈ ಸಿನಿಮಾ ಮುಗಿಯೋರಿಗೂ ಕಾಯೋದು? ಗೋಡೆ ಮೇಲೆ ಬರೆದಿರ್ತಿರುವಾಗ, ಬೀಡಿ ಚುಟ್ಟ ವಗೈರ ಸೇದಬಾರದು. ಗೊತ್ತಾ ನಿಮಗೆ? ಬರೀತಿದ್ರು ಅವಾಗೆಲ್ಲ, ಬೀಡಿ ಚುಟ್ಟ ವಗೈರ. ಇವರಂದ್ರು ಪಕ್ಕದಲ್ಲಿ ಮಲಗಿರೋರು, ಬೀಡಿ ಚುಟ್ಟ ನಾವು ಸೇದಿದ್ದೀವಿ, ಇದು ವಗೈರ ಏನು ಸೇದೇ ಇಲ್ವಲ್ಲ ನಾವು. ಅವ್ರಿಗೆ ಹೊಸದು ಯಾವುದೋ ಪ್ರಾಡಕ್ಟ್ ಬಂದಿದೆ. ವಗೈರ ಅಂದರೆ ಇತ್ಯಾದಿ ಇತ್ಯಾದಿ ಎಕ್ಸೆಟ್ರಾ ಅಂದಂಗೆ. ಅದಕ್ಕೆ ಅವನು ಬಂದ, ವಗೈರ ಅಂದರೆ ಬೀಡಿ ಚುಟ್ಟ ವಗೈರ ಸೇವನು. ಬೀಡಿ ಚುಟ್ಟ ಗಂಡ ಹೆಂಡ್ತಿ ಕಣೋ, ಅವಳ ಮಗಳೇ ವಗೈರ. ವಗೈರ ಅವಳು ಹೆಣ್ಣು ಅಂತ ಹೇಗೆ ಹೇಳ್ತೀಯ? ರಾಕಾರ ಅಂತ ಸ್ತ್ರೀಲಿಂಗ. 3rd ಕ್ಲಾಸ್ ಬಡ್ಡಿ ಮಕ್ಕಳು ವ್ಯಾಕರಣ ಓದ್ಕೊಂಡವ್ರೆ, ಲೆಕ್ಕ ಹಾಕ್ರಿ. ರಾಕಾರ ಅಂತ ಸ್ತ್ರೀಲಿಂಗ ಅಂದದ್ರಲ್ಲೊಬ್ಬ. ಬೀಚಿ ಗಾಬರಿ ಆದರು, ಎದ್ದು ಕೂಡಲಿಲ್ಲ ಅವರು, ಸುಮ್ಮನೆ ಮಾತು ಕೇಳ್ತಿದ್ರು. ಬಡ್ಡಿ ಮಕ್ಕಳ 8 ಆಣೆ ನೆಲಕ್ಕೆ ಬಂದವ್ರೆ. ರಾಕಾರ ಅಂತ ಸ್ತ್ರೀಲಿಂಗ ಅಂತ ಹೇಗೆ? ರಾಧಾ, ಕಮಲಾ, ರಮಾ ಅಂತ ಬಂದೇವೆಲ್ಲ ಸ್ತ್ರೀಲಿಂಗ ಆಗ್ತದೆ. ಧನ್ಯ ಧನ್ಯ ಅಂದ್ಕೊಂಡ್ರಿ ಬೀಚಿ. ನಾನು ಬಾಲ್ಕನಿಗೆ ಹೋಗಿದ್ರೆ ಯಾವನೂ ಮಾತಾಡಿಸ್ತಿರ್ಲಿಲ್ಲ ನಾನು. ನೀವು ಐಮಾಕ್ಸ್ ಥಿಯೇಟ್ರಲ್ಲಿ ಹೋಗ್ತೀರ, ಒಬ್ಬನಾದರೂ ನಿಮ್ಮನ್ನು ಮಾತಾಡಿಸ್ತಾನ, ಒಬ್ಬರಾದರೂ ಕಾಲು ತುಳಿತಾರ, ಒಬ್ಬರಾದ್ರೂ ಇಲ್ಲಿ ಶರ್ಟ್ ಖಾಲಿ ಇದೆಯಾ ಸರ್ ಅಂತ ಕೇಳ್ತಾರ, ಒಬ್ಬರಾದ್ರೂ ಕುರುಮ್ ಅಂತ ಏನಾದರೂ ತಿಂತಾರ, ಒಬ್ಬರಾದ್ರೂ ಬೀಡಿ ಸೇರ್ತಾರ. ಹೇಗಿರುತ್ತೆ ಐಮಾಕ್ಸ್ ಥಿಯೇಟ್ರ್ ಅಂದರೆ? ಸ್ಮಶಾನಕ್ಕೆ ಬಂದಿದ್ದೀನೇನೋ ನಾನು. ಒಳಗಡೆ ಕೂತ್ಬಿಟ್ರೆ ಯಾರೂ ಕಾಣಲ್ಲ, ನಾನು ಒಬ್ಬನೇ ಇದ್ದೀನಿ ಅನ್ನೋ ಥಿಯೇಟ್ರ್ನಲ್ಲಿ. ಯಾಕಂದರೆ ಯಾರ ತಲೆಗಳು ಕಾಣಲ್ಲ, ಹೀಗಿರುತ್ತೆ ಸೀಟಿಂಗ್. ತಣ್ಣಗೆ ಬೇರೆ, ನಾನೇನು ಹಿಮಾಲಯಕ್ಕೆ ಬಂದಿದ್ದೀನೋ, ಯಾರು ಇದು ನಿರ್ಜನ ಕಾಡಿಗೇನಾದರೂ ಬಂದಿದ್ದೀವಿ ಅನ್ನೋ ಭಾವನೆ ಐಮ್ಯಾಕ್ಸ್ ಥಿಯೇಟ್ರ್ಗಳಲ್ಲಿ. ಕುರುಮ್ ಶಬ್ದ ಇಲ್ಲ, ಮಾತಾಡಲ್ಲ. ಎಲ್ಲೋ ಅಲ್ಲಲ್ಲಿ ಇಬ್ಬರು ಕೂತಿರ್ತಾರೆ, ಯಾರು ನೋಡ್ತೀನಿ ಗೊತ್ತಾದ ತಕ್ಷಣ ಹಿಂಗೆ ಸರ್ಕೋತಾರೆ ಕೆಳಗಡೆ, ಕಾಣಬಾರ್ದು. ಮೇಲೆ ಲೈಟ್ ಇಲ್ಲ, ಮಧ್ಯೆ ಶೇಂಗಾ ಮಾರೋನು ಬರಲ್ಲ, ಸೋಡಾ ಮಾರೋನು ಬರಲ್ಲ. ಅದು ಒಂದು ಬದುಕ ಅಂತಿದ್ರು ಅವರು. ಸಿನಿಮಾ ನೋಡಿದರೆ ಶರ್ಟ್ ಹರ್ಕೋಬೇಕಣ್ಣಯ್ಯ. ಟಿಕೆಟ್ ತೆಗೆಯುವಾಗ ಶರ್ಟ್ ಹರ್ಕತ್ತಿದ್ವಿ ನಾವು. ನಮ್ಮ ಗೆಳೆಯನಿಗೆ ಟಿಕೆಟ್ ತೆಗ್ಸಂಬಾರೋ 5 ಅಂದರೆ ಮೊದಲು ಅವನು ಅಂಗಿ ಬಿಚ್ಚಿ ನಮ್ಮ ಕೈಯಲ್ಲಿ ಕೊಡ್ತಿದ್ದ. ಯಾಕೆ? ಟಿಕೆಟ್ ತೆಗ್ಸಂಬರೋರಿಗೆ ಶರ್ಟ್ ಉಳಿಯಲ್ಲ ಅಂತ. ಹೇಗೆ ಹೋಗ್ತಿದ್ದ ಅವನು? ಮೇಲೆ ಬೀಳ್ತಿದ್ದ ಎಲ್ಲರಿಗೂ ಹಿಂಗೆ, ನಿಂತವ್ರ ತಲೆ ಮೇಲೆ. ಅವರೆಲ್ಲ ತಳ್ಳಿದ್ರು ಅಂದರೆ ಸುಮ್ಮನೆ ಬಂದು ನಿಂತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವ್ರ ಕಾಲುಗಳ ಮಧ್ಯೆ ನುಸುಳ್ತಿದ್ದ. ಕೆಳಗಡೆಯಿಂದ ಹೋಗಿ ಆ ವಿಂಡೋಸ್ ಹತ್ರನೇ ಹೇಳ್ತಿದ್ದ ಬಡ್ಡಿ ಮಗ, ಟಿಕೆಟ್ ತರ್ತಿದ್ದ. ಈಗಿದೆಯಾ ಸೌದ ಮಕ್ಕಳಿಗೆ? ಆನ್ಲೈನಲ್ಲಿ ಬುಕ್ ಮಾಡ್ತೀವಿ, F1, F2, F6. ಥಿಯೇಟ್ರ್ ಖಾಲಿ, ಬಡ್ಡಿ ಮಕ್ಕಳು ಸುಮ್ಮನೆ ಕೊಟ್ಟಿರ್ತಾರೆ. ಮೊನ್ನೆ ನಮ್ಗೊಂದು ಯಾವುದೋ ಸಿನಿಮಾ ಕೊಟ್ಟರು, F2, F1, MT. ಹೋಗಿ ನೋಡ್ತೀವಿ, ನಾವೇ 4 ಜನ, ಬೇರೆ ಯಾರೂ ಇಲ್ಲ. ಸುಮ್ಮನೆ ಆನ್ಲೈನಲ್ಲಿ ಸೀಟ್ ಫುಲ್ ಅಮ್ಮ, ಅಯ್ಯೋ ಸಿಗಲ್ಲ, ಹತ್ರ ಥಿಯೇಟ್ರ್ನಲ್ಲಿ ನೋಡಬೇಕು. ಹೋಗಿ ನೋಡ್ತೀವಿ ಸರ್. F1 ಮಾಮನಿ ಅಲ್ಲೇ. ನಾವು F1 ಎಲ್ಲಿದೆ, F2 ಎಲ್ಲಿದೆ ಅಂತ ಪಾಪ ಗೇಟ್ ಕೀಪರ್ ಕೇಳ್ತೀವಿ. ಅವನು ಲೈಟ್ ಹಾಕಿದ ನೋಡ್ತೀವಿ, ಎಲ್ಲ ಖಾಲಿ. ಎಲ್ಲಾದರೂ ಮಲ್ಕಳ್ಳಿ ಸರ್, ಹೋಗಿ ಕೂತ್ಕೊಳ್ಳೋದಲ್ಲ, ಮಲ್ಕಳ್ಳಿ ಅಂತ ಹೇಳೋದು ಇಂಥ ಥಿಯೇಟ್ರ್ಗಳು.
ನಮ್ಮ ಮಕ್ಕಳನ್ನ ನಾವು ಹೈ ಕ್ಲಾಸ್ ಬೆಳೆಸ್ಬೇಕು, ಸೊಫಿಸ್ಟಿಕೇಟೆಡ್ ಆಗಿ ಬೆಳೆಸ್ಬೇಕು ಅಂತೇಳಿ ಅವ್ರ ಹತ್ರ ಬೆರಿಬೇಡ, ಇವ್ರ ಹತ್ರ ಬೆರಿಬೇಡ ಅಂತ ಹೇಳ್ತಾ 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 ಏನು ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಎಲ್ಲವನ್ನು ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊತಾರೆ, ನೆಟ್ಟಲ್ಲಿ ನೋಡ್ಕೊತಾರೆ. ಗೂಗಲ್ ನೋಡಿ ನೋಡಿ ಗೂಗಿಗಳಾಗಿ ಹೋಗಿದ್ದಾರೆ. ಯಾರನ್ನೂ ಸೇರಲ್ಲ. ಪಕ್ಕದಲ್ಲಿ ಅಜ್ಜ ಇರ್ತಾನೆ, ಮಾತಾಡ್ಸಲ್ಲ. ಅವ್ನು ಕೇಳೋ ಅಜ್ಜ ಹೇಳ್ತಾನೆ, ನೋ ಮಮ್ಮಿ ನಾವು ಗೂಗಲ್ನ ಸರ್ಚ್ ಮಾಡ್ತೀವಿ.